ಸ್ನೇಹಿತರೆ, ನಾನೇ ಇವತ್ತಿನ ಒಂದು ವಿಶೇಷ ಎಪಿಸೋಡ್ಗೆ ನಿಮಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ಹೊರಗಡೆ ಹೋಗ್ತಾ ಇದ್ದೀನಿ ಆ್ಯಂಡ್ ಒಂದು ಪ್ರಾಕ್ಟಿಕಲ್ ಆಗಿ ಸಿಟಿ ಡ್ರೈವಿಂಗ್ ತೋರಿಸೋಣ ಅಂತ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲಾನು ಓಪನ್ ಇದೆ ರೋಡು, ಸೊ ಅದಕ್ಕೋಸ್ಕರ ಡ್ರೈವ್ ಮಾಡ್ತಾ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಒಂದು ಕ್ರಾಸ್ ಕಡೆ ಬಂದಿದ್ದೀನಿ. ಸಿಟಿ ಲಿಮಿಟ್ಸು ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡಿ ಇಂಡಿಕೇಟರ್ ಕೊಡಿ. ಸೊ ಇಂಡಿಕೇಟರ್ ಕೊಟ್ಟೆ. ಸೊ ಸಿಟಿ ಲಿಮಿಟ್ಸ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ರೂಲ್ಸ್ನ ಪ್ರತಿಯೊಬ್ಬರು ಫಾಲೋ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಇಂಪಾರ್ಟೆಂಟ್ ರೂಲ್ ಅಂದರೆ, ನಾವಿಲ್ಲಿ ಆಲ್ಮೋಸ್ಟ್ ಸ್ಲೋ ಸ್ಪೀಡಲ್ಲೇ ಡ್ರೈವ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಕ್ಲಚ್ ಆಪರೇಷನ್ನು ತುಂಬಾ ಇಂಪಾರ್ಟೆಂಟು. ಯಾವ ಸ್ಪೀಡಲ್ಲಿ ಯಾವ ಗೇರ್ ಹಾಕಬೇಕು ಅನ್ನೋದು ಇಂಪಾರ್ಟೆಂಟ್. ತುಂಬ ಜನ ಬಿಗಿನರ್ಸ್ ಏನು ಮಾಡ್ತಾರೆ, ಸ್ವಲ್ಪ ಡಿಸ್ಟೆನ್ಸ್ ಹೋದ್ಮೇಲೆ ಎದುರುಗಡೆ ಏನಾದರೂ ಗಾಡಿ ಬಂದರೆ ಸೆಕೆಂಡ್ ಗೇರಲ್ಲೇ ಗಾಡಿ ನಿಲ್ಲಿಸಿರ್ತಾರೆ, ವಾಪಸ್ಸು ಸೆಕೆಂಡ್ ಗೇರಲ್ಲೇ ಪುಲ್ ಮಾಡ್ತಾರೆ. ಸೊ ಆ ರೀತಿ ಮಾಡಬಾರ್ದು. ಗೇರಿನ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಸ್ಟ್ಯಾಂಡ್ ಸ್ಟಿಲ್ ಇದ್ದಾಗ ನಾವು ಯಾವತ್ತೂ ಫಸ್ಟ್ ಗೇರಿಂದಾನೇ ಗಾಡಿನ ಪುಲ್ ಮಾಡಬೇಕು. ಅರ್ಥ ಆಯ್ತಾ? ಆ್ಯಂಡ್ ಈ ರೀತಿ ಇದ್ದಾಗ ಹಾರ್ನ್ ಕೊಡಿ. ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕಾಗತ್ತೆ. ಆ್ಯಂಡ್ ತೆಗ್ಗು ಅವೆಲ್ಲ ತುಂಬಾ ಇರುತ್ತೆ, ಅವನ್ನೆಲ್ಲ ನೋಡಿ ಡ್ರೈವ್ ಮಾಡಬೇಕಾಗತ್ತೆ. ಲೆಫ್ಟ್ ಟರ್ನು ರೈಟ್ ಟರ್ನ್ ತಗೊಳ್ಳುವಾಗ ಕಂಪಲ್ಸರಿ ಇಂಡಿಕೇಟರ್ನ ಕೊಡಿ. ಒಂದು ಹೆಲ್ಪ್ಫುಲ್ ವಿಡಿಯೋ ಆಗಲಿ ಅಂತ ಡ್ರೈವಿಂಗ್ ಮಾಡ್ತಾನೆ ಇದನ್ನ ಮಾಡ್ತಿದ್ದೀನಿ. ಅದಕ್ಕೆ ಅಷ್ಟು ಟ್ರಾಫಿಕ್ ಇಲ್ಲ. ಈ ಎಫರ್ಟ್ ನಿಮ್ಗೆ ಲೈಕ್ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ರೀತಿ ಎಲ್ಲ ಸೈಡಲ್ಲಿ ಕ್ಯಾನ್ ಹಾಕೊಂಡು ಹೋಗ್ತಿರ್ತಾರಲ್ವಾ, ಅವ್ರಿಗಂತೂ ಜಡ್ಜ್ಮೆಂಟ್ ಕರೆಕ್ಟಾಗಿ ಗೊತ್ತಿರುತ್ತೆ ಅವರು ಯಾವ ರೀತಿ ಕ್ಯಾನ್ ಹಾಕಿದೀವಿ ಅಂತ. ಸೊ ನಮಗೆ ಸ್ವಲ್ಪ ಹೊಸದು, ಆ ರೀತಿ ಎಲ್ಲ ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕು ಯಾವುದೇ ರೀತಿ ಡ್ರೈವ್ ಮಾಡಬೇಕಂತ. ರೋಡ್ ಬ್ರೇಕ್ಸ್ ಬಂದಂಗೆಲ್ಲ ಬಿಗಿನರ್ಸು ಕಂಪಲ್ಸರಿ ಫಸ್ಟ್ ಗೇರಲ್ಲಿ ಹಾಕಿ ಹತ್ತಿಳಿಸಿ. ಯಾವುದೇ ರೀತಿಯಾಗಿ ಸೆಕೆಂಡ್ ಗೇರಲ್ಲಿ ಇಳಿಸೋದು ಮಾಡಬೇಡಿ. ನಿಮಗೆ ರೂಢಿ ಇದ್ದರೆ ಕ್ಲಚ್ ಆಪರೇಷನ್ ಕರೆಕ್ಟ್ ಮಾಡ್ತೀವಿ ಅಂದಾಗ ಮಾತ್ರ ನೀವು ಸೆಕೆಂಡ್ ಗೇರಲ್ಲಿ ರೋಡ್ ಬ್ರೇಕ್ನ ಹತ್ತಿಳಿಸಿ. ಈ ರೀತಿ ಟರ್ನ್ಸಲ್ಲಿ ಇದ್ದಾಗೆಲ್ಲ ಕಂಪಲ್ಸರಿಯಾಗಿ ಹಾರ್ನ್ ಕೊಡಿ. ನೋಡಿ, ಈಗ ಅವ್ರಿಗೆ ಕರೆಕ್ಟಾಗಿ ಕೇಳಿಸ್ತಾರಲ್ಲ, ಯಾಕಂದರೆ ಗಾಡಿ ಸೌಂಡೇ ತುಂಬ ಜಾಸ್ತಿ ಆಗಿರುತ್ತೆ. ಈ ರೀತಿ ಎಲ್ಲ ಇದ್ದಾಗ ನಿಮಗೆ ಗಾಡಿ ಪೂರ್ತಿ ಬೇಸ್ಮೆಂಟ್ ಏನಿದೆ ಅಲ್ಲ, ಬೇಸ್ಮೆಂಟ್ ಕಾಣಿಸ್ತಿರ್ಬೇಕು. ಅಷ್ಟು ಸೇಫ್ ಡಿಸ್ಟೆನ್ಸಲ್ಲಿ ನೀವು ಡ್ರೈವ್ ಮಾಡಿ. ಸೊ ಮುಂದೆ ಪಾತ್ ಕ್ಲಿಯರ್ ಇದೆ ಅಂದಾಗ ಹಿಂದೆ ಮಿರರ್ ನೋಡಿ. ಯಾವುದು ಗಾಡಿ ಇಲ್ಲ ಅಂದರೆ ಆ ಟೈಮಲ್ಲಿ ನೀವು ಮುಂದೆ ಓವರ್ಟೇಕ್ ಮಾಡಿ. ಸೊ ಹಾರ್ನ್ ಕೊಡೋದು ತುಂಬಾ ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ಹಾರ್ನ್ ಕೊಡೋದನ್ನ ಮರಿಬೇಡಿ. ಆ್ಯಂಡ್ ಅದೇ ರೀತಿ ಓವರ್ಟೇಕ್ ಮಾಡಿ ಲೆಫ್ಟ್ ಸೈಡ್ ತೊಗೊಳ್ಬೇಕಂದಾಗ ಮಿರರ್ನ ನೋಡಿ. ರೈಟ್ ಸ್ಪೀಡು ರೈಟ್ ಗೇರು ತುಂಬಾ ಇಂಪಾರ್ಟೆಂಟು. ಯಾವ ಸ್ಪೀಡಲ್ಲಿ ಯಾವ ಗೇರ್ ಹಾಕ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ತುಂಬ ಒಂದು ಕಾಂಪ್ಲಿಕೇಟೆಡ್ ಸಿಚುವೇಶನ್ಸ್ ಅಂತ ಇದೆ. ಸೊ ಫಸ್ಟ್ ಗೇರಲ್ಲೇ ಇದ್ದೀನಿ ಈಗ ನಾನು. ಈ ರೀತಿ ಅಲ್ಲೊಂದು ಗುಂಡಿ ಅದು ಬಂದಾಗೆಲ್ಲ ಪಾಸ್ ಕೊಟ್ಟು ಸೈಡ್ ಹೋಗಬೇಕಾಗುತ್ತೆ. ಮಿರರ್ ಮೇಲೆ ಮತ್ತು ಎಲ್ಲ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಲೇಬೇಕು. ಹೈವೇ ಡ್ರೈವಿಂಗಲ್ಲಿ ನಮಗೆ ಯಾವುದೇ ರೀತಿಯಾದ ಸೈಡ್ ವೆಹಿಕಲ್ಸು ಅಷ್ಟು ಬರ್ತಾರೆ ಅಲ್ಲ. ಸೊ ಸಿಟಿ ಡ್ರೈವಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಸಿಟಿ ಡ್ರೈವಿಂಗಲ್ಲಿ ಮಾಡಬೇಕಂದ್ರೆ ನಿಮಗೆ ಒಂದು ಬೆಸ್ಟ್ ಸಜೆಷನ್ ಏನಂದರೆ, ಯಾರೂ ಜನ ಇರಲ್ಲ ಅಲ್ವಾ, ಅಂಥ ಟೈಮಲ್ಲಿ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಈ ರೀತಿ ಸೈಡ್ ಬರುವಾಗ ನೀವು ಹಿಂದೆ ನೋಡಬೇಕು, ಯಾವುದಾದ್ರೂ ಗಾಡಿ ಬರ್ತಿದೆನಾ ಏನೋ ಅಂತ ಅಂದಾಗ ಮಾತ್ರ ನೀವು ಮೂವ್ ಆಗಿ. ಗಾಡಿಯ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಕೂಡ ತುಂಬ ಅಷ್ಟೇ ಇಂಪಾರ್ಟೆಂಟು. ಇಲ್ಲಿ ನೋಡಿ, ಇವ್ರು ಯಾವ ರೀತಿ ಬರ್ತಿದ್ದಾರೆ. ಈ ರೀತಿ ಎಲ್ಲಾದರೂ ಟರ್ನ್ಸ್ ತೊಗೊಳ್ಬೇಕಂದಾಗ ಕಂಪಲ್ಸರಿ ಇಂಡಿಕೇಟರ್ ಹಾಕಿ. ಆ್ಯಂಡ್ ಫ್ರಂಟ್ ಈ ಸೈಡು ಮತ್ತು ಈ ಸೈಡು ಎರಡು ಸೈಡಿಂದ ಗಾಡಿನ ನೋಡಿ, ಆಮೇಲೆ ನೀವು ಮುಂದೆ ಡ್ರೈವ್ ಮಾಡಿ. ನೋಡಿ ಫ್ರೆಂಡ್ಸ್, ಯಾವ ರೀತಿ ರಶ್ ಆಗಿದೆ ಅಂತ. ಸೊ ಇಲ್ಲಿ ನಿಮಗೆ 2 ಲೇನ್ ಸಿಗುತ್ತೆ. ನೀವು ಸ್ಲೋ ಆಗಿ ಹೋಗ್ಬೇಕಂದ್ರೆ ಲೆಫ್ಟ್ ಲೈನಲ್ಲಿ ಹೋಗಿ. ಇದು ಕೂಡ ಸಿಟಿ ಲಿಮಿಟ್ಸೇ, ಇದೇನು ಹೈವೇ ಅಲ್ಲ, ಇದು ಕನೆಕ್ಟಿಂಗ್ ರೋಡ್ ಇದು. ಸೊ ಲೆಫ್ಟ್ ಟರ್ನ್ ತೊಗೊಳ್ಬೇಕಂದಾಗ ಲೆಫ್ಟ್ ಟರ್ನ್ ಇಂಡಿಕೇಟರ್ ಕೊಡಿ. ಯಾರೂ ಇಲ್ಲ ಅಂದಾಗ ಮಾತ್ರ ನೀವು ಲೆಫ್ಟ್ ಸೈಡ್ ತೊಗೊಳ್ಳಿ. ಅದಾದಮೇಲೆ ನಾರ್ಮಲ್ ಆ್ಯಸ್ ಯೂಶುವಲ್ ನೀವು ಗೇರ್ ಹಾಕೊಳ್ಳಿ. ಈ ರೀತಿ ಲೇನ್ಸಲ್ಲಿ ಡ್ರೈವ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ. ಆ್ಯಂಡ್ ಅಟೆನ್ಷನ್ ಕಾನ್ಸಂಟ್ರೇಷನ್ ತುಂಬಾ ಇಂಪಾರ್ಟೆಂಟು. ಹಾರ್ನ್ ಇಂಡಿಕೇಟರ್ ಮೇಲೆ ತುಂಬಾ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಹಾರ್ನ್ ಇಂಡಿಕೇಟರ್ ತುಂಬಾ ಇಂಪಾರ್ಟೆಂಟು. ರೋಡ್ ಬ್ರೇಕ್ಸ್ ಅದು ಬಂದಾಗ ಹೇಳಿನಲ್ವಾ ಆಗಲೇ, ಫಸ್ಟ್ ಗೇರಲ್ಲೇ ಯೂಸ್ ಮಾಡಿ, ನಿಮ್ಗೆ ಯೂಸ್ ಆಗೋ ಮಟ್ಟ. ಏನಾದರೂ ಸ್ವಲ್ಪ ಸಣ್ಣದ ರೋಡ್ ಬ್ರೇಕ್ ಇದ್ದರೆ ನೀವು ಸೆಕೆಂಡ್ ಗೇರಲ್ಲಿ ಆರಾಮ್ ಹೋಗ್ಬಿಡ್ಬೋದು. ತುಂಬಾ ದೊಡ್ಡ ರೋಡ್ ಬ್ರೇಕ್ ಇತ್ತಂದ್ರೆ ಏನಾಗುತ್ತೆ, ಗಾಡಿನ ತುಂಬಾ ಸ್ಲೋ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಸೆಕೆಂಡ್ ಗೇರಲ್ಲಿ ಪುಲ್ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು ಫಸ್ಟ್ ಗೇರ್ನ ಯೂಸ್ ಮಾಡಬೇಕು. ಈ ರೋಡ್ ಎಲ್ಲ ಕ್ರಾಸಿಂಗ್ಸ್ ಇರುತ್ತೆ, ಅಂಥ ಟೈಮಲ್ಲಿ ಕೂಡ ತುಂಬ ಹುಷಾರಾಗಿರ್ಬೇಕು. ಲಾಂಗ್ ವೆಹಿಕಲ್ಸ್ ಏನಿರುತ್ತಲ್ವ ನೋಡಿ, ನಮ್ಮ ಮುಂದೆ ಬಸ್ ಇದೆ. ಸೊ ಅಂಥ ವೆಹಿಕಲ್ಗೆ ಸ್ವಲ್ಪ ಫಸ್ಟ್ ಜಾಗ ಮಾಡಿಕೊಡಿ. ಕಂಪಲ್ಸರಿ ಇಂಡಿಕೇಟರ್ ಕೊಡಿ.
ನೀವು ಒಂದು ಗಾಡಿ ಹಿಂದೆ ನಿಲ್ಲಿಸ್ಬೇಕಂದ್ರೆ ನೀವು ಸಿಟಿಯಲ್ಲಿ ಫಸ್ಟ್ ನಿಮ್ಗೆ ಏನು ಟಿಪ್ ಏನಂದ್ರೆ, ನೀವು ಯಾವುದೇ ಗಾಡಿ ಹಿಂದೆ ಸೇಫ್ ಡಿಸ್ಟೆನ್ಸ್ ಅಲ್ಲಿ ನಿಲ್ಲಿಸ್ಬೇಕಂದಾಗ ಆ ಗಾಡಿಯ ಪೂರ್ತಿ ನಿಮಗೆ ರಿಯಲ್ ವ್ಯೂ ಕಾಣಿಸ್ಬೇಕು. ಅಂದ್ರೆ ನೀವು ಸೇಫ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಅಂತ ಅರ್ಥ. ಸೊ ಮುಂದೆ ಸಿಗ್ನಲ್ ಇದೆ, ಸಿಗ್ನಲ್ ಅಲ್ಲಿ ತೋರಿಸ್ತೇನೆ ನಿಮಗೆ ಯಾವ ರೀತಿ ಸೇಫ್ ಡಿಸ್ಟೆನ್ಸ್ ಆಗಿ ಪಾರ್ಕ್ ಮಾಡ್ಬೇಕಂತ. ಸೊ ನನ್ನ ಮುಂದೆ ಒಂದು ಗಾಡಿ ಇದೆ. ಜಡ್ಜ್ಮೆಂಟ್ ಯಾವ ರೀತಿ ಮಾಡ್ಬೇಕಂದ್ರೆ, ಈ ರೀತಿ ಬೈಕ್ಸ್ ಎಲ್ಲ ಇದ್ದಾಗ ಹಿಂದಿಂದ ಅದು ಅವ್ರದ್ದು ಲೈಟ್ ಕಾಣಿಸ್ಬೇಕು ಅಥವಾ ರಿಯರ್ ವೀಲ್ಸ್ ಕಾಣಿಸ್ಬೇಕು. ಈ ರೀತಿ ನೀವು ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಆ್ಯಂಡ್ ತುಂಬಾ ಟ್ರಾಫಿಕ್ ಇದ್ದಾಗ ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ಮಾಡಿ. ಫಸ್ಟ್ ಗೇರಲ್ಲೇ ಪುಲ್ ಮಾಡಿ, ಯಾವುದೇ ರೀತಿಯಾಗಿ ಹರಿಬರಿ ಮಾಡೋಕ್ಕೆ ಹೋಗಬೇಡಿ. ಮುಂದೆ ನೋಡ್ತಿದ್ರಲ್ವಾ ಯಾವುದಾದ್ರು ರೀತಿ ಗಾಡಿ ಇದೆ ಅಂತ. ಸಿಟಿ ಲಿಮಿಟ್ಸಲ್ಲಿ ನಾವು ಗಾಡಿ ಟು ಗಾಡಿ ಡಿಸ್ಟೆನ್ಸ್ ತುಂಬಾ ಮೇಂಟೈನ್ ಮಾಡಬೇಕಾಗುತ್ತೆ. ಈ ಥರ ಲಾಂಗ್ ಗಾಡಿ ಎಲ್ಲ ಇರುತ್ತೆ, ಸಡನ್ ಆಗಿ ಬ್ರೇಕ್ ಹಾಕೋದು ಅದು ಮಾಡ್ತಿರ್ತಾರೆ. ನಾವು ನಮ್ಮ ಮುಂದೆ ಯಾವ ಗಾಡಿ ಹೋಗ್ತಿರ್ತಲ್ವಾ ಆ ಗಾಡಿ ಸ್ಪೀಡ್ ನೋಡಿ ನಾವು ಅದೇ ರೀತಿ ಸ್ಪೀಡ್ ಮೇಂಟೈನ್ ಮಾಡಬಾರ್ದು. ಇಲ್ಲಿ ನೋಡ್ತಿರ್ಬೋದು ತುಂಬ ಜನ ಲೆಫ್ಟ್ ಸೈಡಿಂದ ಓವರ್ಟೇಕ್ ಮಾಡ್ತಾರೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆ ರೀತಿ ಮಾಡಬಾರ್ದು ಅಂತ. ಸೊ ನೋಡಿ, ನಾನು ಸೇಫ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ದೀನಿ, ಗಾಡಿ ಹಿಂದೆನೇ ಇದ್ದೀನಿ. ಸೊ ಅವರು ಸಡನ್ನಾಗಿ ಸ್ಟಾಪ್ ಮಾಡಿದರೆ ನಾವು ಸ್ಟಾಪ್ ಮಾಡಲೇಬೇಕಾಗತ್ತೆ. ಸೊ ಇಲ್ಲಿ ಬಂದು ಈ ರೀತಿ ಪೀಕ್ ಟ್ರಾಫಿಕ್ ಇರುತ್ತೆ, ಕಂಪಲ್ಸರಿ ನಾವು ನೋಡಬೇಕಾಗುತ್ತೆ ಆ ಕಡೆ ಈ ಕಡೆ ಎಲ್ಲ, ರೈಟ್ ಟು ಲೆಫ್ಟು. ಮುಂದೆ ನಾನೀಗ ರೈಟ್ ಟರ್ನ್ ತೊಗೊಳ್ಬೇಕು. ಸೊ ನಾನೇನು ಮಾಡ್ತೀನಿ, ಅಡ್ವಾನ್ಸ್ ಆಗಿನೇ ಇಂಡಿಕೇಟರ್ ಕೊಡ್ತೀನಿ. ಹಿಂದೆ ಇರೋರಿಗೆಲ್ಲ ಗೊತ್ತಾಗಬೇಕು, ನಾವು ಫಸ್ಟೇ ಇನ್ಫಾರ್ಮ್ ಮಾಡಬೇಕು. ಯಾಕಂದರೆ ಅನ್ಪ್ರೆಡಿಕ್ಟಬಲ್ ಇರುತ್ತೆ, ಅವರು ಯಾವುದೋ ಒಂದು ಸ್ಪೀಡಲ್ಲಿ ಇರ್ತಾರೆ. ಸೊ ನಾನೀಗ ರೈಟ್ ಟರ್ನ್ ತೊಗೊಳ್ತಾ ಇದ್ದೀನಿ, ಬಸ್ ಇದೆ, ತೊಗೊಂಡು ಸಿಗ್ತೀನಿ. ಸೊ ನೋಡಿರಲ್ವಾ ಫ್ರೆಂಡ್ಸ್, ಇವತ್ತು ಯಾವ ರೀತಿ ನಾವು ಸಿಟಿ ಲಿಮಿಟ್ಸ್ ಅಲ್ಲಿ ಡ್ರೈವ್ ಮಾಡಬೇಕು, ಯಾವುದೇ ಸೇಫ್ಟಿ ಪ್ರಿಕಾಷನ್ಸ್ ಫಾಲೋ ಮಾಡ್ಬೇಕಂತ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಅಂಡ್ ಈ ವಿಡಿಯೋ ಮಾಡೋಕ್ಕೆ ತುಂಬಾನೇ ಎಫರ್ಟ್ ಆಗಿದೆ. ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ಅಂಡ್ ಇದೇ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಈ ವಿಡಿಯೋ ನೋಡೋದಕ್ಕೆ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ತುಂಬಾ ಧನ್ಯವಾದಗಳು.